ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬ್ಯಾಡರಹಳ್ಳಿ ಭರತ್ ನಗರದ ನಿವಾಸಿ ಕರ್ತವ್ಯ ನಿರತ ಪೌರಕಾರ್ಮಿಕ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಅಮಾನವೀಯ ಘಟನೆಯನ್ನ ಸುದ್ದಿ ಮಾಡಿ ನ್ಯಾಯ ಕೊಡಿಸಲು ಮುಂದಾದ ಸಮುದಾಯ ಟಿವಿ ಮತ್ತು ಟುಡೇ ಕನ್ನಡ ಟಿವಿ, ನ್ಯೂಸ್ 26 ಕನ್ನಡ ವಾಹಿನಿ ಭರತ್ ನಗರ ಬಿಬಿಎಂಪಿ ಸಹ ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಕಾರ್ಮಿಕರ ಮೇಲೆ ಹಲ್ಲೆ ನಡೆದ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ಶಾಸಕರಾದ ಮಾಜಿ ಸಚಿವರು ಶ್ರೀ ಎಸ್.ಟಿ. ಸೋಮಶೇಖರ್ ಅವರನ್ನ ಸಮುದಾಯ ಟಿವಿ, ಟುಡೇ ಕನ್ನಡ ಟಿವಿ ಮತ್ತು ನ್ಯೂಸ್ 26 ಕನ್ನಡ ವಾಹಿನಿ, JS 24 ವಾಹಿನಿಗಳು ಈ ಘಟನೆಯನ್ನ ಶಾಸಕರ ಗಮನಕ್ಕೆ ತಂದು ನ್ಯಾಯ ಕೊಡಿಸಲು ಹೋರಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಕಾರ್ಮಿಕರವರಿಗೆ ನಮಸ್ಕಾರಗಳು ಹಾಗೂ ನಮ್ಮ ಮಾಧ್ಯಮದವರಿಗೆ ನಮಸ್ಕಾರಗಳು. ನಿನ್ನೆ ದೂರವಾಣಿಯಲ್ಲೇ ಬಂದಿತ್ತು ಈ ಥರ ಘಟನೆ ನಡೆದಿತ್ತಂತ. ಆಮೇಲೆ ನಾನು ನಮ್ಮ ಮಾಧ್ಯಮದವ್ರಿಗೆ ತಿಳಿಸಿದೆ, ಇದು ಖಂಡಿತ ಬಗೆಹರಿಸ್ತಾರಂತ. ಆಮೇಲೆ ನಮ್ಮ ಕಾರ್ಪೊರೇಷನ್ ಆಫೀಸದಲ್ಲಿ ಸುಮಾರು ಲೀಡ್ರ್ ಇದ್ದಾರೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಸುಮಾರು ಲೀಡ್ರ್ ಇದ್ದಾರೆ. ಅವರು ಇದಕ್ಕೆಲ್ಲ ಬರಲ್ಲ, ಬೇರೆದಾದರೆ ಬರ್ತಾರೆ ಅವರೆಲ್ಲ. ನೋಡಿ, ನಮ್ಮ ಕಾರ್ಮಿಕರಿಗೆ ಈ ಥರ ಘಟನೆ ಆಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ಬೆಂಗಳೂರಲ್ಲಿರೋ ಪೌರ ಕಾರ್ಮಿಕರೆಲ್ಲ ಸೇರಿ ಇವ್ರು ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊತೀನಿ. ಕಠಿಣ ಕ್ರಮ ಆಲ್ರೆಡಿ ನೀವು ಮಾಡ್ತಾ ಇದ್ದಂಥ ವಿಶೇಷ, ಆದಷ್ಟು ಇನ್ನೂ ಈ ಥರದ ಘಟನೆಗಳು ಮರುಕಳಿಸದಂತೆ ದಯವಿಟ್ಟು ಕ್ರಮ ತಗೊಳ್ಳಿ ಸರ್. ಉಗ್ರವಾದ ಶಿಕ್ಷೆ ಆಗದೆ ಹೋದರೆ ಈ ಥರದ್ದು ನಿಮಗೂ ಕೂಡ ಕೆಲಸ ಬರುತ್ತದೆ, ಮಾಧ್ಯಮ ಜವಾಬ್ದಾರಿ ನಮಗೂ ಇಲ್ಲ ಅಂತ ನಮಗೂ ಬರುತ್ತೆ. ಸೊ ದಯಮಾಡಿ ಅದು ಆಗದೆ ಇರ್ತಾರೆ ನಾವು, ಯಾಕಂದರೆ ಇದು ಹ್ಯೂಮನ್ ರೈಟ್ಸ್ ಅಂಡರ್ಗಳು ಬರುತ್ತೆ. ಮನುಷ್ಯ ಒಬ್ಬ ನಿಂದನೆ ಮಾಡೋದು, ಉಳಿಯೋದು, ಪಡೆಯೋದು ಎಲ್ಲ. ಸೊ ಅಲ್ಲಿವರೆಗೂ ಆಯೋಗಕ್ಕವರೆಗೂ ಹೋಗೋಕ್ಕೆ ಸಿದ್ಧ ಇದ್ದೀವಿ. ಅಲ್ಲಿವರೆಗೂ ಹೋಗಿ ನಿಮ್ಮಿಂದ ನ್ಯಾಯ ಸಿಗುತ್ತೆ ಅಂತ ನಮಗೆ ಇದೆ. ಸಾಯಿಬರು ಹೇಳಿದ್ದಾರೆ ನ್ಯಾಯ ಸಿಕ್ಕಿದೆ ಅಂತ ಪೌರಕಾರ್ಮಿಕರು. ನಮಸ್ಕಾರ ವೀಕ್ಷಕರೇ. ನೋಡಿ, ನಿನ್ನೆ ಬ್ಯಾಡರಹಳ್ಳಿ ವ್ಯಾಪ್ತಿಯ ಭಾರತ ನಗರದಲ್ಲಿ 5 ಜನ ಮಹಿಳೆಯರ ಮೇಲೆ, ಪೌರಕಾರ್ಮಿಕರ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಕಸ ತೆಗೀರಿ ಅನ್ನೋ ವಿಚಾರವಾಗಿ ಈಗ ನಾವು ಸ್ಥಳೀಯ ಶಾಸಕರಾದ ಎಸ್.ಟಿ. ಸೋಮಶೇಖರ ಸಾಹೇಬ್ರ ಹತ್ರ ಇದ್ದೇವೆ. ಭಾಳಷ್ಟು ಒಳ್ಳೆ ಕೆಲಸಗಳು, ಸುಧಾರಣೆಗಳು ಕಳೆದ ಬಾರಿ ಸಹಕಾರ ಇಲಾಖೆಯಾಗಲಿ ಭಾಳಷ್ಟು ಕಾರ್ಮಿಕರ ವಿಚಾರ ಆಗಲಿ ಮಾಡಿದ್ದಾರೆ. ಬನ್ನಿ, ಈ ಥರ ಒಂದು ಅಮಾನವೀಯ ಘಟನೆ ಅವರು ಬಯಸಲ್ಲ ಇಂಥ ನಡಿಬೇಕು ಅಂತ, ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಚಂದ್ರ ಅವರು ಏನು ಹೇಳ್ತಿರೋದು? ಸರ್ ನಮಸ್ಕಾರ. ಸೋಮಶೇಖರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಪಾರವಾದ ಒಂದು ಮಾನವೀಯತೆಗೆ ವಿಶೇಷವಾದ ಮನ್ನಣೆ ಕೊಡ್ತಾರೆ. ಅದೇ ರೀತಿ ಈ ಘಟನೆ ಬಗ್ಗೆ ಸಾಹೇಬ್ರ ಹತ್ರ ನಾನು ಮಾತಾಡುವಾಗ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾನು ಸಬ್ ಇನ್ಸ್ಪೆಕ್ಟರ್ಗಳಿಗೆ ನಾನು ಮಾಹಿತಿ ಕೊಡ್ತೀನಿ, ಕಠಿಣವಾದ ಶಿಕ್ಷೆ ಕೊಡಬೇಕೆಂಬುದಾಗಿ ಮುಂಚೆ ಹೇಳಿದ್ದೀನಿ ಅಂದರು. ನಿಜವಾಗ್ಲೂ ಸರ್, ನಿಮ್ಮ ಕೆಲಸಕ್ಕೆ ಶ್ಲಾಘನೀಯ. ಯಾಕಂದ್ರೆ ನಾವು ನೋಡ್ತೀವಿ, ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಈ ತರ ಘಟನೆ ನಡೆಯೋದಾದ್ರೆ ಮುಂದೆ ಇರ್ತೀರಾ ನೀವು. ಬಡವರ ಪಾಲಿಗೆ ಸಂಜೀವಿನಿ ನ್ಯಾಯ ಕೊಡಿಸಿದ್ರೆ ಮುಂದೆ ಇರ್ತೀರ ಸರ್. ಇದ್ರ ಬಗ್ಗೆ ಒಂದು ಕ್ಲೂಪ್ತಾಗಿರೋ ಮಾತುಗಳು. ಯಾಕಂದ್ರೆ ಸರ್, ಒಂದು ಈ ಘಟನೆ ನಡೆದಿರೋದು ತಲೆ ತಗ್ಗಿಸುವಂತ ಕೆಲಸ. ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ ಅಂದ್ರೆ ನೋವಾಗ್ಬಿಡುತ್ತೆ ಸರ್. ಅವರು ಎಷ್ಟು ನೋವು ಪಡ್ತಾ ಇದ್ದಾರೆ ಅಂದ್ರೆ ಈ ಘಟನೆ ನೋಡಿ ಮನೆಯವರೆಲ್ಲ ಈ ಕೆಲಸನೇ ಬೇಡ, ಪೌರ ಕಾರ್ಮಿಕರು ನಮ್ಮನ್ನು ತುಂಬಾ ಚೀಪಾಗಿ ನೋಡ್ತಾರೆ, ನಾವು ಯಾಕಾದ್ರೆ ಇದು ಈ ಸಮಾಜದಲ್ಲಿ ಅಂತ ನೊಂದುತ್ತಾ ಇದ್ದಾರೆ ಸರ್. ಅಂಥವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ ಸರ್? ಸಂಬಂಧಪಟ್ಟಂತ ಕಸ ವಿಲೇವಾರಿ ಯಾರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಕೂಡ ಈಗ ತಾನೇ ಮಾತಾಡಿದ್ದೀನಿ. ಆ ಥರ ಏನಾದ್ರು ನಡೆದಿದ್ರೆ ಯಾಕೆ ನಡೆದಿದೆ, ಏನು ಎತ್ತ ಅಂತೇಳಿ. ಅದೇ ಥರ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿದ್ದೇನೆ. ಆ ಥರ ಏನಾದರೂ ಮಾಡಿ ಅವರು ದೌರ್ಜನ್ಯ ಮಾಡಿದರೆ ಏನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡಿ, ಯಾವ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಸೀರಿಯಸ್ ಮಾಡಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೇನೆ. ಅದೇ ಥರ SW ಇಂಜಿನಿಯರ್ಗೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಇವಾಗ ಎಲ್ಲ ಕಡೆ ನೀವೊಂದು ಮೀಟಿಂಗ್ ಮಾಡಿ ಸಾರ್ವಜನಿಕರಿಗೆ ಸೌಜನ್ಯದಿಂದ ವರ್ತನೆ ಮಾಡೋಕ್ಕೆ ಹೇಳಿ. ಎಲ್ಲೆಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲೆಲ್ಲಿ ಕೆಲಸ ಆಗ್ತಾ ಇಲ್ಲ, ಅದನ್ನು ನೀವೇ ಖುದ್ದಾಗಿ ಸೂಪರ್ವಿಷನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ. ಆಮೇಲೆ ಇದೇ ಥರ ಎಲ್ಲ ಕಡೆ ಒಂದು ಮೀಟಿಂಗ್ಗಳು ಮಾಡಿ, ನೀವು ನಮ್ಮ 8 ವಾರ್ಡಲ್ಲೂ ಮೀಟಿಂಗ್ ಮಾಡಿ. ಕೆಲವು ಕಡೆ ಕಸ ಎತ್ತೋದಿಲ್ಲ, ಸಾರ್ವಜನಿಕರು ಆಕ್ರೋಶ ಮಾಡತಕ್ಕಂಥದ್ದು ಸಹಜ. ಅವರು ಕಸ ಕ್ಲೀನ್ ಮಾಡ್ತಾ ಇದ್ದರೆ ಸಾರ್ವಜನಿಕರು ಇವ್ರ ವಿಷಯಕ್ಕೆ ಬರೋದಿಲ್ಲ. ಸಾರ್ವಜನಿಕರು ಕಸ ಎತ್ತ ಇದ್ದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸ್ವಲ್ಪ
ರಫ್ ಆಗಿ ಅದೆಲ್ಲ ಮಾತಾಡ್ತಕ್ಕಂಥದ್ದು ರೀತಿ ಮಾತಾಡ್ತಾರೆ. ಬಟ್ ಮ್ಯಾನ್ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ, ಕರೆಕ್ಟ್ ಸರಿ ಇಲ್ಲ. ಅದರಿಂದ ಮ್ಯಾನ್ ಹ್ಯಾಂಡ್ಲ್ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಕ್ಕಂಥದ್ದಕ್ಕೆ ನೀವು ನಿಮ್ಮ ಎಂಪ್ಲಾಯೀಸ್ಗೆಲ್ಲನೂ ಕೂಡ ಟ್ರೈನಿಂಗ್ ಮಾಡಿ. ಆಮೇಲೆ ಕಸದ್ದು ಕೂಡ ಈಗ ಎಲ್ಲ ಬೇರೆ ಬೇರೆ ಟೈಪ್ ಆಗ್ತಾ ಇದೆ. 8 ವಾರ್ಡನ್ನು ಸಪ್ರೇಟ್ಗೆ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಸಿಸ್ಟಮ್ನು ಕೂಡ ಕಾರ್ಪೊರೇಷನರು ಭಾಳ ವೇಗವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಆದರೆ ಸಾಮಾನ್ಯವಾಗಿ ಎಂಟೈರ್ ಕಸನೂ ಕೂಡ ಕ್ಲೀನ್ ಆಗ್ತದೆ. ಆಮೇಲೆ ಇನ್ನೂ 5 ಎಕರೆ ಈಗ ಕಾರ್ಪೊರೇಷನ್ನವರು 5 ಎಕರೆ ಜಮೀನು ಕೇಳಿದ್ದಾರೆ. ಬಯೋಮೆಟ್ರಿಕ್ ಏನೋ ಗ್ಯಾಸ್ ಟೈಪು ನಾವೇ ಮಾಡ್ತೀವಿ ಅಂತ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ತಾ ಇದ್ದಾರೆ. ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಕಸನೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ. ಸಾಹೇಬ್ರ, ಇದು ನೋಡಿ ಘಟನೆ ನಡೆದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.